ಹಾಯ್ ಯಾರೆಲ್ಲ ಕತೆ ಕೇಳಿ ನಿಮ್ಮ ಕನ್ನಡತಿ ಜೊತೆ ಚಾನಲನ್ನು ಕೇಳ್ತಾ ಇದ್ದೀರಾ, ಎಲ್ಲರಿಗೂ ಈ ಚಾನಲ್ಗೆ ಸ್ವಾಗತ. ಕತೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಕತೆಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಾಗರ್ ನರ್ಸ್ ಬಳಿ ಹೋಗಿದ್ದೆ. ನರ್ಸ್, ಅರುಣಗೆ ಪ್ರಜ್ಞೆ ಬಂದಿದೆ, ಒಂಚೂರು ಬಂದು ನೋಡಿ. ಅವನ ಕಣ್ಣಲ್ಲಿ ಹೊಳಪು ಬಂದಿತ್ತು. ಸರಿ ನಡೀರಿ, ನಾನು ಬರ್ತೀನಿ. ಅವನ ಹಿಂದೆಯೇ ನಡೆದಿದ್ದಳು ನರ್ಸ್. ಯಾವುದಾದರೂ ಹಾಸ್ಟೆಲ್ನಲ್ಲಿ ವರ್ಷಗಟ್ಟಲೆ ಒಂಟಿಯಾಗಿದ್ದ ಮಕ್ಕಳು ತನ್ನವರು ಕಂಡ ಕೂಡಲೇ ವಾರ್ಡನ್ ಕರೆದುಕೊಂಡು ಹೋಗುವಂತಿದ್ದು ಸಾಗರ್ ಹೋಗುತ್ತಿದ್ದ ರೀತಿ. ಚೆನ್ನಾಗಿದ್ದೀರಾ? ನಿಮಗೆ ಮಳೆಯಲ್ಲಿ ನೆನೆಯೋದು ಆಗೋದಿಲ್ಲ ಅಂದಮೇಲೆ ನೀವು ಯಾಕೆ ಅಷ್ಟೊಂದು ನೆನೆದು ಬಿಟ್ಟಿದ್ದೀರಾ? ಅದು ನೆನ್ನೆ ಸಾಮಾನ್ಯ ಮಳೆ ಬಂದಿತ್ತಾ ಹೇಳಿ? ಕೈಲಿದ್ದ ಸೆಲಿನ್ ತೆಗೆದು ಕೈನಲ್ಲಿದ್ದ ಸೂಜಿಗೆ ಒಂದು ಇಂಜೆಕ್ಷನ್ ಕೊಟ್ಟು ಹೇಳುತ್ತಿದ್ದರು ನರ್ಸ್. ಇರಿ, ಡಾಕ್ಟರ್ ಇನ್ನೇನು ಬರ್ತಾರೆ. ಅವರು ಬಂದ ಮೇಲೆ ಡಿಸ್ಚಾರ್ಜ್ ಮಾಡ್ತಾರೆ. ಆದರೂ ನಿಮ್ಮ ಗಂಡ ತುಂಬ ಕೇರ್ ಮಾಡ್ತಾರೆ. ಸ್ವಲ್ಪ ಸಾಗರನನ್ನು ಹೊಗಳಿಯೇ ಹೋಗಿದ್ದಳು ನರ್ಸ್. ಮಳೆಯಲ್ಲಿ ಯಾಕೆ ನೆನೆದಿರಿ ಎಂದು ಕೇಳಿದಾಗಲೇ ಎಲ್ಲ ನಿನ್ನಿಂದ ಪಾಪಿ ಎನ್ನುವಂತೆ ಲುಕ್ ಕೊಟ್ಟಿದ್ದ ಅರುಣ ಅದೇ ಸಾಗರ್ ಕಡೆ ನೋಡಲೇ ಇಲ್ಲ. ಆದರೆ ನರ್ಸ್ ಯಾವಾಗ ಸಾಗರನನ್ನು ಹೊಗಳಿದಾಗರೋ ಅವನ ಕಡೆ ನೋಡದೆ ತುಂಬ ಕೇರ್ ಮಾಡ್ತಾರೆ. ಏನೋ ಅಮ್ಮ ಹೇಳಿದ್ದಾರೆ ಅಂತ ತಾಳಿ ಬೇರೆ ಕಟ್ಟಿದ್ದಾನೆ ಅಂತ ಒಂಚೂರು ರೆಸ್ಪೆಕ್ಟ್ ಕೊಡ್ತಿದ್ರೆ ಈ ಮನುಷ್ಯ ಕುಂಭಕರ್ಣನ ಮಾಡರ್ನ್ ವರ್ಷನ್ ಆಗಿಬಿಟ್ಟಿದ್ದ. ರಾತ್ರಿ ಇಡೀ ಇವನೇನು ಪ್ರೀತಿಯಿಂದನೇ ಕರ್ಕೊಂಡು ಬಂದಿದ್ದಾನೆ. ಇಲ್ಲಿ ನನಗೇನಾದರೂ ಆದರೆ ಮಾವ ಕೊಂದುಬಿಡ್ತಾರೆ ಇವನನ್ನು ಅಂತ ಬಂದಿದ್ದಾನೆ. ಸ್ಟುಪಿಡ್ ಇಡಿಯಟ್ ರಾಸ್ಕಲ್. ಆಲ್ ಎಕ್ಸ್ಟ್ರಾ. ನನಗೆ ಬೇರೆ ಬೈಯೋಕೆ ಬರೋದಿಲ್ಲ. ಮನೆಗೆ ಹೋಗಿ ಅತ್ತೆ ಫೋನಲ್ಲಿ AI ಕೇಳಿಕೊಂಡು ಕಲ್ತ್ಕೋಬೇಕು. ಇರೋದು ನೋಡಿ ಇರೋದು ಗೆಂಡೆ ತಿಮ್ಮಂತರ. ಮೂತಿ ಮುರಿದಿದ್ದವಳು ಅವನ ಕಡೆ ದೃಷ್ಟಿ ಕೂಡ ಹರಿಸಿಲ್ಲ. ತನ್ನನ್ನು ನೋಡದವಳನ್ನು ಎಂದೇ ನೋಡುತ್ತಿದ್ದ ಸಾಗರ್ಗೆ ನಿರಾಸೆಯಾಗಿತ್ತು. ಜಂಬದ ಕೋಳಿ, ಬಜಾರಿ ಚೋಟ್ ಮೆಣಸಿನ್ಕಾಯಿ, ಚೆನ್ನಾಗಿ ನೋಡೋಕೆ ತುಂಬ ಕ್ಯೂಟಾಗಿದ್ದೀನಿ ಅಂತ ಮೊದಲೇ ಕೊಬ್ಬು. ನೋಡು ಹೇಗೆ ಮೂತಿ ಮುರಿತಿದ್ದಾಳೆ. ಒಂದು ಸಣ್ಣ ಸ್ಮೈಲ್ ಕೂಡ ಮಾಡದೆ ಎಲ್ಲಿ ಸವದು ಹೋಗ್ಬಿಡುತ್ತೋ, ಅವಳು ಸ್ಮುತ್ತೆಲ್ಲ ಉದುರ್ಬಿಡುತ್ತೋ ಅಂತ ಇವಳಿಗೆ ಎಂದು ತನ್ನೊಳಗೆ ಬೈದುಕೊಂಡಿದ್ದ. ಆದರೂ ಯಾಕೋ ತನ್ನವಳನ್ನು ಮಾತನಾಡಿಸದೆ ಈಡಲಾಗಲಿಲ್ಲ. ಮೆಲುವಾಗಿ ಹೇಳಿದ್ದ, ಸಾರಿ, ಅದು ಕಿವಿಗೆ ಹೆಡ್ಫೋನ್ ಹಾಕಿದ್ದೆ, ಹಾಗಾಗಿ ಮಳೆ ಬಂದಿರೋದು ಗೊತ್ತಾಗಲಿಲ್ಲ. ತುಂಬ ಕಷ್ಟಪಟ್ಟು ಕ್ಷಮೆ ಕೇಳಿದ್ದ. ಅವನ ಜೀವನದಲ್ಲಿ ಇದೆಲ್ಲೇ ಮೊದಲ ಬಾರಿಗೆ ಅನಿಸುತ್ತದೆ ಅವನು ಕ್ಷಮೆ ಅನ್ನೋದನ್ನು ಕೇಳಿದ್ದು. ಆದರೆ ಅವನ ಮಾತಿಗೆ ನಮ್ಮ ಚೋಟ್ ಮೆಣಸಿನ್ಕಾಯಿಗೆ ಕೊಬ್ಬಂದರೆ ಸುಮ್ಮನೆನಾ ರಿಯಾಕ್ಷನ್ ಕೊಡ್ತಾಳ? ಅವಳನ್ನೇ ದೃಷ್ಟಿಸಿ ನೋಡಿದ್ದ. ಮಧ್ಯರಾತ್ರಿಯಿಂದ ಅವಳನ್ನು ಇಷ್ಟು ಗಾಢವಾಗಿ ನೋಡುತ್ತಿರುವುದರಿಂದ ಆಕೆಯ ಎಲ್ಲ ಭಂಗಿಗಳು ತುಂಬ ವಿಶೇಷವೇ ಅನಿಸುತ್ತಿತ್ತು. ಈ ಕೋಪವು ಅವನಿಗೆ ಮುದ್ದಾಗಿಯೇ ಕಂಡಿತ್ತು. ಮಾತೆ ಆಡ್ತಿಲ್ವಲ್ಲ ಎನ್ನಿಸಿತ್ತು ಕೂಡ. ಸುಸ್ತಾಗಿ ಇದೆಯಾ? ಏನಾದರೂ ತಿಂತೀಯಾ? ಇಲ್ಲ ಕಾಫಿ ಏನಾದರೂ ತರಲಾ? ಕೇಳಿದ್ದ. ಅವನ ಮುಖಕ್ಕೆ ಬೆನ್ನು ಹಾಕಿ ಮಲಗೇ ಬಿಟ್ಟಳು. ಸಾಗರ್, ತುಂಬ ಕಷ್ಟ ಕಣೋ ನಿನ್ನ ಈ ಬಚಾರಿ ಹೆಂಡತಿ ಜೊತೆ. ಇವಾಗಲೇ ಇಷ್ಟು ಸಿಟ್ಟು. ಮನಸ್ಸು ಕಡಿಮೆ ಮಾಡೋದಾದರೂ ಹೇಗಪ್ಪ? ಅದು ಕೂಡ ಗೊತ್ತಿಲ್ಲ. ಎಷ್ಟು ಕೊಬ್ಬು ನೋಡು. ಮಾತಾಡ್ಸಿದ್ರೆ ಅಂತ ಕೂಡ ಹೇಳ್ದೆ ಹಾಗೆ ಬೆನ್ನಾಗಿ ಮಲಗಿಬಿಟ್ಲಲ್ಲ. ಚೋಟ್ ಮೆಣಸಿನ್ಕಾಯಿಗೆ ಸಿಟ್ಟು ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಆದರೆ ಈ ಸಿಟ್ಟನ್ನು ಕಮ್ಮಿ ಮಾಡೋದು ಹೇಗೆ ಗೊತ್ತಾಗ್ತಾ ಇಲ್ವೇ? ಫೋನ್ ಬೇರೆ ತಂದಿಲ್ವೇ? ತಂದಿದ್ರೆ ಆ ಕಿರಣ್ ಜೊತೆ ಮಾತಾಡಿದ್ರೆ ಏನಾದರೂ ಐಡಿಯಾ ಕೊಡ್ತಿದ್ನೋ ಏನೋ. ತಲೆ ಕೆರೆದುಕೊಂಡು ಕುಳಿತಿದ್ದ. ಕಣ್ಣು ಮುಚ್ಚಿ ಮಲಗಿದ ಅರುಣ ಮನಸ್ಸು ಮಾತ್ರ ತೆರೆದೇ ಇತ್ತು. ಕಣ್ಣು ಮುಚ್ಚಿ ಅವನನ್ನೇ ಇಮ್ಯಾಜಿನೇಷನ್ ಮಾಡಿಕೊಳ್ಳುತ್ತಾ, ಹುಷಾರಾದ? ತಿಂಡಿ ತರಲಾ? ಕೇಳೋದು ನೋಡು ಗೆಂಡೆ ತಿಮ್ಮ. ಓಹೋ, ರಾತ್ರಿ ಅಷ್ಟೊಂದು ಕಿರ್ಚಾಡಿದಾಗ ಬಾಗಿಲು ತೆಗಿಯೋಕೆ ಎದ್ದಿಲ್ಲ. ನನ್ನ ಪುಣ್ಯ, ನಾನು ಬದುಕಿದ್ದೀನಿ. ಏನಾದರೂ ಮಳೇಲಿ ಸಿಡ್ಲು ಗಿಡುಗು ಬಡಿದು ಸತ್ತೋಗಿದ್ರೆ ನಾನು ಏನು ಮಾಡಬೇಕಿತ್ತು? ನಮ್ಮಮ್ಮ ಪಾಪ ಇರೋಳೊಬ್ಬಳೆ ಮಗಳು, ನನಗಾಗಿಯೇ ಬದುಕಿರೋದು. ನಾನೇ ಸತ್ತೋಗಿದ್ರೆ ಪಾಪ ಅಂಬಿ. ಅದೇನಾದರೂ ಹೋಗಲಿ, ಈ ಗೆಂಡೆ ತಿಮ್ಮ ಮಾಡಿರೋ ಕೆಲಸಕ್ಕೆ ನನ್ನ ಚಿಂದಂಥ ಅತ್ತೆ ಮಾವನಿಗೆ ಅದೆಷ್ಟು ಆಘಾತವಾಗ್ತಿತ್ತೋ ಏನೋ. ಇರೋ ಪುಟ್ಟತಲೆಯಲ್ಲಿ ಪ್ರಪಂಚದ ಬಗ್ಗೆ ಎಲ್ಲ ಯೋಚಿಸುತ್ತಿದ್ದ ಅರುಣ, ಏನಾದರೂ ಆಗಲಿ, ನಾನಂತೂ ಈ ಗೆಂಡೆ ತಿಮ್ಮನ ಜೊತೆ ಮಾತನಾಡೋದೇ ಇಲ್ಲ. ಯಾವತ್ತಾದರೂ ಸರಿ ಇವನನ್ನು ನಾನು ಮಾತಾಡಿಸೋದೇ ಇಲ್ಲ. ಏನೋ ನಮ್ಮ ಅತ್ತೆ ಮಾವ ಒಳ್ಳೆಯವರು ಅಂತ ಇವನನ್ನು ನಂಬಿದ್ರೆ ಇವನಂತೂ ನನ್ನನ್ನು ರಾತ್ರಿ ಆಚೆ ಕೂಡಾಗಿ ಸಾಯೋ ಥರ ಮಾಡಿಬಿಟ್ಟಿದ್ದಾನೆ. ನಾನು ಆ್ಯಂಕರ್ ಆಗಿ ಟಿವಿಲಿ ಕಾಣಿಸ್ಕೋಬೇಕು ಅಂತಿದ್ದೆ. ಆದರೆ ಈ ಗೆಂಡೆ ತಿಮ್ಮ ಮಾಡಿರೋ ಕೆಲಸದಿಂದ ನಾಳೆ ಟಿವಿಯಲ್ಲಿ ಹೆಡ್ಲೈನಲ್ಲಿ ಬರ್ತಾ ಇದ್ದೆ. ಬೆಂಗಳೂರಿನಲ್ಲಿ ಸುರಿದ ಭಾರಿ ಮಳೆ, ಗುಡುಗಿಗೆ ಒಂದು ಹುಡುಗಿಯ ದುರ್ಮರಣ. ಇವನಿಂದಾಗಿ ನನ್ನ ಫೋಟೋ ಬರ್ತಿತ್ತಷ್ಟೇ ಟಿವಿಯಲ್ಲಿ. ಮಾತಾಡಬೇಡ ಅರುಣ ಈ ಗೆಂಡೆ ತಿಮ್ಮನ ಜೊತೆ. ಅಟ್ಟೆ ಮಟ್ಟೆ ಕೋಳಿ ಮೊಟ್ಟೆ ಸಾಯೋ ತನಕ ಮಾತಾಡಬೇಡ ಈ ಗೆಂಡೆ ತಿಮ್ಮನ ಜೊತೆ. ನನ್ನ ಮನಸ್ಸಿಗೆ ತಾನೇ ನಿರ್ಧಾರ ಮಾಡಿಕೊಂಡಿದ್ದಳು. ಬನ್ನಿ ಡಾಕ್ಟರ್. ಅರುಣಗೆ ಎಚ್ಚರವಾಗಿದೆ. ಸಾಗರ್ ದನಿ ಕೇಳಿ ತಿರುಗಿದಳು. ಅಷ್ಟರಲ್ಲಿ ಡಾಕ್ಟರ್ ಹತ್ತಿರವೇ ಬಂದಿದ್ದರು. ಹೇಗಿದ್ದೀರಾ? ಜ್ವರ ಕಡಿಮೆ ಆಗಿದೆಯಾ? ಅವಳ ಎದೆಯ ಮೇಲೆ ಟೆಟಸ್ಕೋಪ್ ಇಟ್ಟು ಚೆಕ್ ಮಾಡಿ ಜ್ವರ ಪೂರ್ತಿ ಕಡಿಮೆ ಆಗಿದೆ. ನೀವಿನ್ನೂ ಡಿಸ್ಚಾರ್ಜ್ ಆಗಬಹುದು, ಏನೂ ತೊಂದರೆ ಇಲ್ಲ. ಆದರೆ ನೀವು ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಲೇಬೇಕು. ಜ್ವರ ಕಡಿಮೆ ಆಗಿದೆ ಅಂತ ಹಾಗೆಯೇ ಇರುವಂತಿಲ್ಲ. ಆ್ಯಂಟಿಬಯೋಟಿಕ್ ಕಂಪ್ಲೀಟ್ ಮಾಡಬೇಕು ಎಂದು ಕೆನ್ನೆ ಮುಟ್ಟಿ ಹೋಗಿದ್ದರು. ರಾಮಚಂದ್ರನಷ್ಟೇ ವಯಸ್ಸಾಗಿದ್ದರಿಂದ ತಂದೆಯಂತೆ ಇತ್ತು ಸ್ಪರ್ಶ. ಸರಿ ಡಾಕ್ಟರ್ ಎಂದವಳು ಈಗ ಕೂಡ ಸಾಗರ್ ಕಡೆ ನೋಡಲೇ ಇಲ್ಲ. ಮಿಸೆಸ್ ಅರುಣಾ ಸಾಗರ್, ಏಜ್ 18 ಎಂದರೆ, ಅಯ್ಯೋ ಇಲ್ಲ, ನಾನಿನ್ನೂ ಅಷ್ಟೊಂದು ಚಿಕ್ಕವಳಲ್ವಪ್ಪ. ನಾನು ತುಂಬ ದೊಡ್ಡವಳಾಗಿದ್ದೀನಿ. ನನಗಿವಾಗಲೇ 20 ರನ್ನಿಂಗ್.
ಹುಡುಗಿಯರು ವಯಸ್ಸು ದೊಡ್ಡದಾಗಿ ಹೇಳಿದ್ರೆ ಇಲ್ಲ ಇಲ್ಲ ಕಮ್ಮಿ ಅಂತ ಹೇಳ್ತಾರೆ. ಆದರೆ ನಮ್ಮ ಅರುಣ ತುಂಬ ಚಿಕ್ಕ ವಯಸ್ಸು ಹೇಳಿದ್ರೆ ಇಲ್ಲ ಇಲ್ಲಪ್ಪ ನಾನು ದೊಡ್ಡೋಳಾಗಿದ್ದೀನಿ, ಅವ್ರಿಗೆ 20 ವರ್ಷ ಆಗಿದೆ ಅಂತ ಹೇಳ್ತಿದ್ದಾಳೆ ಎಂದು ಡಾಕ್ಟರ್ ಕಡೆ ನೋಡಲು ಏನು ಅಪರಾಧ ಮಾಡಿದಂತೆ ಅನಿಸಿತ್ತು ಡಾಕ್ಟರ್. ಅಯ್ಯೋ ನಿಮ್ಮ ಹಸ್ಬೆಂಡೇ 18 ಅಂತ ಹೇಳಿದ್ದಾರಲ್ಲ ನೋಡಿ ನಗುತ್ತಲೇ ಡಿಸ್ಕ್ರಿಪ್ಷನ್ ಸಾಗರ್ ಕೈಗೆ ನೀಡಿ ಟೈಮ್ ಟು ಟೈಮ್ ಟ್ಯಾಬ್ಲೆಟ್ ನೀಡಿ, ಸ್ವಲ್ಪ ಆಯಾಸ ಇರುತ್ತೆ, ಅಲ್ಲದೆ ವೀಕ್ ಕೂಡ ಇದ್ದಾರೆ ಅನಿಸುತ್ತೆ, ಟೈಮ್ ಟು ಟೈಮ್ ಊಟ ಮಾಡಬೇಕು ನೋಡಿ, ಸಣ್ಣದಾಗಿ ಮಳೆಯಲ್ಲಿ ನೆಂದಿರೋದ್ರಿಂದ ಇಷ್ಟು ದೊಡ್ಡದಾಗಿ ಜ್ವರ ಬಂದಿದೆ, ಮುದ್ದಾಗಿ ಎಳೆಯ ಹೋಗಿದ್ದರು. ಸಣ್ಣದಾಗಿ ನಿಂತಿನ ನಿಮ್ಗೇನು ಗೊತ್ತು ಡಾಕ್ಟರ್, ಈ ಗೆಂಡೆ ತಿಮ್ಮ ನನ್ನನ್ನು ಅಷ್ಟು ದೊಡ್ಡ ಗುಡುಗು ಸಿಡಿಗು ಮಳೆಯಲ್ಲಿ ಬಾಲ್ಕನಿಯಲ್ಲಿ ಕೂಡಾಕಿದ್ದ, ಹೇಳಿದರೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಿತ್ತು. ಸಾಗರ್ ಕೂಡ ಡಾಕ್ಟರ್ ಹಿಂದೆ ಹಿಂದೆ ಹೋಗುತ್ತಿದ್ದರೆ ಅವಳನ್ನು ನೋಡುತ್ತಾ ಈಕೆ ಕುಳಿತಲ್ಲೇ ಗುಣಗುತ್ತಿದ್ದಳು. ಸ್ವಲ್ಪ ಹೊತ್ತಿನ ನಂತರ ಮಾತ್ರೆಗಳೊಟ್ಟಿಗೆ ವಾಪಸ್ ಬಂದಿದ್ದ ಸಾಗರ್, ಕೇಳಿದ್ಯಾ ಡಾಕ್ಟರ್ ಹೇಳಿದ್ದು, ಚೆನ್ನಾಗಿ ಊಟ ಮಾಡಿ ಟ್ಯಾಬ್ಲೆಟ್ ತಗೋಬೇಕು, ಸರಿ ನಿಂದು ಡಿಸ್ಚಾರ್ಜ್ ಆಗಿದೆ, ಹೊರಡೋಣವಾ ಎಂದು ಅವಳ ಕೈಗೆ ಕೈ ನೀಡಿ ಹೇಳಿದ್ದ. ಈಗಲೂ ಅರುಣ ಅವನ ಕಡೆಯೇ ನೋಡಲೇ ಇಲ್ಲ. ನಾನು ವೀಕಾಗಿರೋದಕ್ಕಲ್ಲ, ನಿನ್ನಿಂದ ಕೂಡಾಕಿರೋದ್ರಿಂದ ಗೋಬೆ ಎನ್ನುವಂತಿತ್ತು ಅವಳ ನೋಟ. ಅವನ ಕೈಗೆ ಕೈ ನೀಡದೆ ಕಾಲು ಕೆಳಗಿಳಿಸಿದವಳಿಗೆ ರಾತ್ರಿ ಇಡೀ ಬೆಂದಿದ್ದ ಜ್ವರದಿಂದ ನಿಶಕ್ತಿಯಾದಂತೆ ಮತ್ತೆ ಕುಳಿತು ಬಿಟ್ಟಳು. ನನಗೆ ಸಿಟ್ಟು ಜಾಸ್ತಿ, ಇವಳಿಗೆ ನನಗಿಂತ ಜಾಸ್ತಿ ಎಂದು ನೋಡುತ್ತಿದ್ದನು ಅರುಣ ಕುಸಿದ ಕೂಡಲೇ ನೆರವಿಗೆ ಬಂದಿದ್ದ. ತೋಳಲ್ಲಿ ಅವಳನ್ನು ಎತ್ತಿಕೊಂಡು ಹೊರಟರೆ ಹಾಸ್ಪಿಟಲ್ ಸಿಬ್ಬಂದಿ ವೀಲ್ಚೇರ್ ಕೊಡ್ಲಾ ಸರ್ ಎಂದು ಕೇಳಿದ್ದರು. ಇಲ್ಲ ಬೇಡ ಎಂದು ಹಾಗೆ ಕರೆದುಕೊಂಡು ಹೋಗುತ್ತಿದ್ದರೆ ಎಷ್ಟು ಚೆನ್ನಾಗಿದೆ ಜೋಡಿ ಅಂದುಕೊಳ್ಳುತ್ತಿದ್ದರು ಹಾಸ್ಪಿಟಲ್ ಸಿಬ್ಬಂದಿ. ಹಾಸ್ಪಿಟಲ್ ಆಚೆ ಕಾರ್ ಇದ್ದ ಜಾಗಕ್ಕೆ ಬಂದು ಆಕೆಯನ್ನು ಮುಂದಿನ ಸೀಟ್ಗೆ ಕೂರಿಸಿ ತಾನು ಡ್ರೈವರ್ ಸೀಟ್ಗೆ ಕುಳಿತು ಬಿಟ್ಟಿದ್ದ. ಯಾಕೋ ಹೆಂಡತಿ ಎನ್ನುವ ಭಾವ ತಂದಿತ್ತು ಸಾಗರ್ಗೆ ರಾತ್ರಿಯ ಘಟನೆ. ಹಾಗಾಗಿ ಹೆಂಡತಿ ಎಷ್ಟೇ ಸೈಲೆಂಟಾಗಿ ಇರುವುದು ಕಷ್ಟ ಅನಿಸಿದ್ದಂತೂ ನಿಜ. ಗಾಡಿ ಸ್ಟಾರ್ಟ್ ಮಾಡುವ ಮೊದಲೇ ಒಂದು ದೀರ್ಘ ಉಸಿರು ತೆಗೆದುಕೊಂಡವ ಅರುಣ ಕಡೆ ನೋಡಿದ್ದ. ಆಕೆ ಸೀಟಿಗೆ ತಲೆ ಹೊರಗೆ ಕುಳಿತಿದ್ದಳು. ನನ್ನಿಂದ ತಪ್ಪಾಯಿತು ಅಂದೆ ತಾನೇ, ಮತ್ತೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀಯಾ? ಸಾರಿ, ಮಾತಾಡು, ನೀನು ಬಚಾರಿ ಥರ ಪಟ್ಪಟ ಅಂತ ಇದ್ದರೆ ಚಂದ, ಈ ರೀತಿ ನಿನ್ನನ್ನು ನೋಡೋಕೆ ತುಂಬ ಕಷ್ಟ ಆಗ್ತಿದೆ ಕಣೆ. ಯಾವುದೋ ಉದ್ವೇಗದ ಭಾವದಲ್ಲಿಯೇ ಹೇಳಿದ್ದ. ಆದರೆ ಆಕೆ ಮಾತಾಡ್ತಾ ಮಾತ್ರ ಇಲ್ಲ. ಅವಳು ತನ್ನ ವಿಚಾರಕ್ಕೆ ಸಾಗರ್ ಮಾತಿಗೂ ಸಂಬಂಧವೇ ಇಲ್ಲ ಎನ್ನುವಂತೆ ಕುಳಿತು ಬಿಟ್ಟರೆ ಸಾಗರ್ಗೆ ಅವಳನ್ನು ಹೀಗೆ ಮಾತನಾಡಿಸುವುದು ತಿಳಿಯಲಿಲ್ಲ. ಆಕೆಗೆ ಸೀಟ್ ಬೆಲ್ಟ್ ಹಾಕಿದವನಿಗೆ ಯಾಕೋ ಅವಳನ್ನು ಕೆಣಕುವ ಮನಸ್ಸಾಗಿತ್ತು. ನೋಡಿ ತಾನೇ ಸೀಟ್ ಬೆಲ್ಟ್ ಹಾಕಿದ್ದ. ಅವಳಿಂದ ಹಿಂದೆ ಸರಿಯುವವನು ಬೇಕಂತಲೇ ತುಟಿಗೆ ಮೆಲ್ಲಗೆ ತುಟಿಯುತ್ತಿದ್ದ. ಇದ್ಯಾವುದರ ಅರಿವೂ ಇಲ್ಲದ ಅರುಣ ಅವನನ್ನೇ ತಿನ್ನುವಂತೆ ನೋಡಿದಾಗ ಅವನ ಮುಖದಲ್ಲಿಯೂ ನಗು ಮೂಡಿತ್ತು. ಆಗ ಅವಳಂತೆ ಇವನು ಏನು ಮಾತನಾಡದೆ ಗಾಡಿ ಚಲಾಯಿಸಿದ್ದ. ಹಾಸ್ಪಿಟಲ್ ಮತ್ತು ಮನೆ ತುಂಬ ಹತ್ತಿರವೇ ಇದ್ದಿದ್ದರಿಂದ 1-5 ನಿಮಿಷ ಅಷ್ಟೇ ರಸ್ತೆ, ಹಾಗಾಗಿ ಬೇಗನೆ ಬಂದಿದ್ದರು. ಅಲ್ಲಿಯ ತನಕ ಅಪ್ಪ ಅಮ್ಮ ಮನೆಯವರ ಏನು ಅನ್ನುವರು ಎನ್ನುವ ಚಿಂತೆ ಕೂಡ ಅವನಿಗೆ ಬಂದಿರಲಿಲ್ಲ. ಸಾಗರ್ಗೆ ಗಂಟೆ ಆಗಲೇ 10 ಆಗಿದೆ ಎನ್ನುವ ಅರಿವು ಕೂಡ ಇರಲಿಲ್ಲ. ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಿರುವುದರಿಂದ ಅರುಣಗೆ ಹಾಸ್ಪಿಟಲ್ನಲ್ಲಿಯೇ ಇಡ್ಲಿ ಕೂಡ ತಿನ್ನಿಸಿದ್ದ. ಆದರೆ ಸಾಗರ್ ಇನ್ನೂ ಕೂಡ ಏನೂ ತಿಂದೇ ಇರಲಿಲ್ಲ. ಸದ್ಯ ಅವನಿಗೆ ತಿಂಡಿಗಿಂತ ಆಕೆ ಮಾತನಾಡಿದರೆ ಸಾಕು ಎನ್ನಿಸುವ ಭಾವ ಇರುವುದಂತೂ ಖಂಡಿತ ನಿಜ. ಒಳ್ಳೆ ರೌಡಿ ಬೇಬಿ ನನ್ನ ಹೆಂಡತಿ ಆಗಿಬಿಟ್ಲಲ್ಲ, ಇವಳನ್ನು ಹೇಗಾದರೂ ಮಾತಾಡಿಸೋದು ಎನ್ನುತ್ತಿದ್ದುವಂತೆ ಮನೆ ಬಾಗಿಲಿಗೆ ಗಾಡಿ ಬಂದು ನಿಂತಿತ್ತು. ಮಗ ಸೊಸೆ ಮನೆಯಲ್ಲಿ ಇಲ್ಲದಿರುವುದನ್ನು ನೋಡಿ ಅತ್ತೆ ಭಾರತಿ ಮನೆಯಲ್ಲಿ ಎಲ್ಲ ಚಕ್ಕರ್ ಹಾಕುತ್ತಿದ್ದರೆ ಪತಿ ರಾಮಚಂದ್ರರು ಕೆಂಡವಾಗಿ ಸಾಗರ್ ಬರುವ ಕೂಡಲೇ ಸಿಡಿಯಲು ತಯಾರಾಗಿದ್ದಂತೆ ಕಾಣಿಸುತ್ತಿತ್ತು. ಮನೆಯಲ್ಲಿ ಈ ರೀತಿ ಸಂದರ್ಭ ಇದ್ದಾಗ ಟಿಪಿಕಲ್ ಸೊಸೆಯಾಗಿದ್ದ ಶ್ರುತಿಗೆ ಏನೋ ಮಜವಾದ ಘಟನೆ ನಡೆಯುತ್ತದೆ ಅನಿಸಿತ್ತು. ಹಾಗಾಗಿ ಆಕೆ ತನ್ನ ಪಾರ್ಟಿಗೆ ರಜಾ ಹಾಕಿ ಹೋಗದೆ ಸಾಗರ್ ಮತ್ತು ಅರುಣ ಬರುವಿಕೆಗಾಗಿ ಮುಂದೆ ನಡೆಯುವ ಘಟನೆಗಳನ್ನು ಲೈವ್ ನೋಡುವ ಆಸೆಯಿಂದ ಕುಳಿತಿದ್ದಳು. ಸದ್ಯ ಶಿಲ್ಪಾ ವಿಚಾರ ಗೊತ್ತಾಗಿ ಶ್ರೇಷ್ಠ ಓಡಿ ಹೋದ್ರು. ಇನ್ನು ಅರುಣ ಚಿಕ್ಕ ಹುಡುಗಿ, ಇವಳ ಸಿಟ್ಟನ್ನು ತಡೆಯೋಕ್ಕಾದರೂ ಆಗುತ್ತಾ ಈ ಸಾಗರ್ನ? ಅವಳಿಗೆ ಆಕೆಗೆ ಅದೇನು ಮಾಡಿದ್ದನೋ ರಾಕ್ಷಸ. ಇವತ್ತು ಬರಲಿ, ಏನಾದರೂ ಜಾಸ್ತಿ ಏಟು ಆಗಿದ್ದರೆ ಅವನನ್ನು ಮಾವನೇ ಅರುಣಳನ್ನು ಊರಿಗೆ ಕಳುಹಿಸಿ ಅವನಿಗೆ ಒಂದಿಷ್ಟು ಶಿಕ್ಷೆ ಕೊಡ್ತಾರೆ. ಶ್ರುತಿ, ನೀನು ಅವನ ಆಫೀಸ್ಗೆ ಸ್ವೀಟ್ ಹಂಚಿ 20,000 ಕಳ್ಕೊಂಡಿರೋದು ಲಾಸ್ ಆಗೋದಿಲ್ಲ ಬಿಡೆ. ಒಂದು ಸಾರಿ ಲವ್ವರ್, ಒಂದು ಸಾರಿ ಮದುವೆ ಹುಡುಗಿ, ಈಗ ಹೆಂಡತಿ, ಒಬ್ಬೊಬ್ಬರಾಗಿ ಅವಳನ್ನು ಬಿಟ್ಟು ಹೋದಾಗ ಅವನಿಗೂ ಎಷ್ಟು ಅಂತ ಸಹಿಸ್ಕೊಳ್ತಾನೆ, ಅದೆಷ್ಟು ಅಂತ ಸ್ಟ್ರಾಂಗ್ ಆಗಿರೋಕ್ಕಾಗತ್ತೆ ಹೇಳು? ಎಲ್ಲರೂ ತನ್ನ ಬದುಕಿನಿಂದ ಕಿತ್ಕೊಂಡು ಹೋಗ್ತಾ ಇದ್ದಾರೆ ಅಂದಾಗ ಅವನು ಕೂಡ ವೀಕಾಗೇ ಆಗ್ತಾನೆ. ಎಲ್ಲರ ನೋಟಕ್ಕಾದರೂ ಅವನು ಕುಗ್ಗಲೇಬೇಕು. ಆವಾಗ ಸಾಗರ್ ಟ್ರಾವೆಲ್ಸ್ ಆ್ಯಂಡ್ ಸಾಗರ್ ಪಬ್ಲಿಷರ್ಸ್ ಫ್ಯಾಕ್ಟ್ರಿ ನನ್ನ ಕೈಗೆ ಸಿಗೋದು ನೋ ಡೌಟ್. ಮನೆಯೇ ಮುರಿದು ಹೋಗಬಹುದು ಎನ್ನುವ ಕಲ್ಪನೆ ಇದ್ದರೂ ಮನೆ ಸೊಸೆಯಾಗಿ ಮನೆಯ ಯಾವ ಯಾವ ಭಾಗಗಳಲ್ಲೆಲ್ಲ ಯಾವ ಯಾವ ವಸ್ತುಗಳು ಉಪಯೋಗಕ್ಕೆ ಬರುತ್ತದೆ ಎಂದು ಲೆಕ್ಕಾಚಾರದಲ್ಲಿ ಕುಳಿತಿದ್ದಳು ನಮ್ಮ ಶ್ರುತಿ. ದೇವರೇ, ಈ ಅಪ್ಪಗೆ ಅದೆಷ್ಟು ಕೋಪ, ಮಗನಿಗೂ ಅಷ್ಟೇ ಕೋಪ, ಹೇಗೆ ಕೋಪ ಮಾಡ್ಕೊಂಡು ಕೂತಿದ್ದಾರೆ. ಇವಾಗ ಅವನೇನು ಮಾಡ್ಕೊಬಂದಿರ್ತಾನೋ ಪಾಪ ಮಗುವುದು. ಇನ್ನು ಇಬ್ಬರು ರುದ್ರಾವತಾರ ತಾಳದೆ ಕೂತಿದ್ದಾರೆ.
ಇನ್ನೇನು ಅವನು ಇವರ ಮುಂದೆ ಬಂದು ನಿಂತಾಗ ಪ್ರಳಯ ಮಾಡೋದೊಂದೇ ಬಾಕಿ. ಏನೂ ಆಗದಿದ್ದರೆ ಸಾಕಪ್ಪ ನನ್ನ ಸೊಸೆಗೆ. ಈ ಸಾಗರ್ಗೆ ನಾನು ಮೊದಲು ಬುದ್ಧಿ ಹೇಳಬೇಕು. ಏನೋ ಯಾರೋ ತಪ್ಪು ಮಾಡ್ತಾರೆ ಅಂದರೆ ಎಲ್ಲ ಹೆಣ್ಮಕ್ಳು ತಪ್ಪು ಅಂತಾನೆ ಇರ್ತಾನ. ಇವನಿಗೆ ಒಂಚೂರು ಪ್ರೀತಿ ಅನ್ನೋದೇ ಇಲ್ಲ. ಒಮ್ಮೆ ಹೀಗೆ ಯೋಚಿಸಿದರೆ ಮತ್ತೊಮ್ಮೆ 3 ದಿನಕ್ಕೆ ಅವಳಿಗೆ ತೊಂದರೆ ಕೊಟ್ಟಿರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಇಬ್ಬರು ಹೋಗಿರಬೇಕು. ತಾಯಿ ಹೃದಯವಲ್ಲವೇ ಮಕ್ಕಳನ್ನು ಕೆಟ್ಟದಾಗಿ ಬಿಂಬಿಸಲು ಕಷ್ಟಪಟ್ಟಿತ್ತು. ಆದರೂ ಅರುಣ ತುಂಬ ಒಳ್ಳೆ ಹುಡುಗಿ. ಅವಳನ್ನು ಕೆಳಗಡೆ ಮಲಗಿಸಿದಾನಲ್ಲ. ಏನಾದರೂ ಆ ಹಾಸಿಗೆನ ನಾನು ನೋಡಿದ್ದಕ್ಕೆ ಸರಿ. ಶ್ರುತಿ ನೋಡಿದಿದ್ರೆ ಅವಳಿಗೆ ಹೇಗೆ ಬೆಲೆ ಕೊಡ್ತಾ ಇದ್ಲು ಹೇಳು. ಅದನ್ನಾದರೂ ನಾನು ಅವನ ಬಳಿ ಮಾತಾಡಬೇಕು. ಹೆಂಡ್ತಿನ ಹೆಂಡತಿ ಥರ ನೋಡ್ಕೊ, ಕಸದ ಥರ ಅಲ್ಲ ಅಂತ. ತಮ್ಮೊಳಗೆ ಮಗ ಬಂದ ಮೇಲೆ ಏನೆಲ್ಲ ಮಾತನಾಡಬೇಕು. ಇಷ್ಟು ದಿನ ಅವನ ಬದುಕು ಹಾಳಾಗಿದ್ದು ಸಾಕು. ಇನ್ನು ಮುಂದೆಯಾದರೂ ಸುಖವಾಗಿರಲಿ ಎಂದು ಬುದ್ಧಿ ತಿಳಿಸಬೇಕು ಎಂದು ತಮ್ಮಲ್ಲೇ ಮಾತನಾಡಿಕೊಂಡಿದ್ದರು. ಕತೆ ಮುಂದುವರೆದು. ಕತೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.